ಕಾರ್ಯಕ್ರಮ ಏನಂದರೆ ನಾವು ಓಂ ಶಕ್ತಿ ಮಾಲೆ ಹಾಕಿದ್ದೀವಿ. ಓಂ ಶಕ್ತಿಗೆ ಹೋಗ್ತಾ ಇದ್ದೀವಿ. 100 ಜನ ಇದ್ದೀವಿ ಟೋಟಲ್ಲು ಹೋಗ್ತಾ ಇರೋದು. ಅದರಲ್ಲಿ 70 ಜನ ಮಾಲೆ ಹಾಕಿರೋರು ಇದ್ದಾರೆ. ವಿಶೇಷ ಏನಂದರೆ ಅಮ್ಮನ ಪ್ರಭಾವ ಅಷ್ಟಿದೆ. ಅಮ್ಮನ ಏನಾದರೂ ಕಷ್ಟ ಇದ್ದರೆ ಆ ಕಷ್ಟಕ್ಕೆ ಅಮ್ಮನ ಹತ್ರ ಬಂದು ಬೇಡ್ಕೊಂಡ್ರೆ ಪರಿಹಾರ ಖಂಡಿತ ಸಿಗುತ್ತೆ. ಅದರಿಂದ ಒಳ್ಳೆಯದಾಗಿದೆ. ಮಕ್ಕಳಾಗದೇ ಇರೋಂಥ ಎಷ್ಟೋ ತಾಯಂದ್ರಿಗೆ ಮಕ್ಕಳಾಗಿದ್ದಾರೆ. ಎಷ್ಟೋ ತಾಯಂದ್ರಿಗೆ ಇದು ಆರೋಗ್ಯ ಸರಿ ಇಲ್ಲ ಅಂದರೆ ಅಂಥ ಆರೋಗ್ಯ ಕೊಟ್ಟಿದ್ದಾಳೆ, ಆರೋಗ್ಯ ಭಾಗ್ಯ ಕೊಟ್ಟಿದ್ದಾಳೆ, ಸೌಭಾಗ್ಯ ಕೊಟ್ಟಿದ್ದಾಳೆ. ಹಾಗಾಗಿ ಓಂ ಶಕ್ತಿ ಮಾತೆಯನ್ನೇ ಅಷ್ಟು ನಂಬಿ ಜನ ತುಂಬ ಜನ ತಾಯಿನ ನಂಬ್ತಾ ಇದ್ದಾರೆ. ಇವಾಗ ಎಷ್ಟು ವರ್ಷಗಳಿಂದ ನೀವು ಮಾಲೆ ಹಾಕ್ತಿದ್ರೆ ನಿಮ್ಗೆ ಏನು ಒಳ್ಳೆಯದಾಗಿದೆ? ನನಗೆ ತುಂಬಾ ಒಳ್ಳೆಯದಾಗಿದೆ. ಈ ಓಂ ಶಕ್ತಿ ಮಾಲೆ ಹಾಕ್ದಾಗಿಂದ ನನ್ನ ಮಕ್ಕಳಲ್ಲಿ ಆಗ್ಬೋದು, ನಮ್ಮ ಕುಟುಂಬದಲ್ಲಾಗ್ಬೋದು ಎಲ್ಲ ಅಭಿವೃದ್ಧಿ ಆಗಿದೆ. ಮತ್ತು ನಾನು 18ನೇ ವರ್ಷ ನಂದು ಓಂ ಶಕ್ತಿ ಮಾಲೆ. ಹಾಗಾಗಿ ನನಗೆಲ್ಲ ಈ ಓಂ ಶಕ್ತಿ ಮಾಲೆ ಹಾಕ್ದಾಗಿಂದ ಎಲ್ಲ ಒಳ್ಳೆಯದಾಗಿದೆ. ಅದಕ್ಕೆ ಒಳ್ಳೆಯದಾಗಿರೋದಕ್ಕೆ ತಾಯಿನ ನಂಬ್ತಾ ಇದ್ದೀನಿ. ನಮ್ಮ ಶಾಸಕರಿಗೂ ಒಳ್ಳೆಯದಾಗುತ್ತೆ. ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ನಾವೆಲ್ಲ ಆಕಾಂಕ್ಷೆಯಿಂದ ಅವ್ರನ್ನ ಕಾಯ್ತಾ ಇದ್ದೀವಿ. ಯಾಕಂದರೆ ಸಂಪುಟದಲ್ಲಿ ಯಾವುದೇ ಒಂದು ನಿರ್ಧಾರ ತಗೊಳ್ಳೋವಾಗಲೂ ಆಗಲಿ, ವಿರೋಧ ಪಕ್ಷಗಳಾಗಲಿ ಏನನ್ನ ಬೇರೆ ಥರ ಮಾತಾಡಿದ್ರೆ, ಯಾವುದೇ ಒಂದು ಕೆಟ್ಟ ಇದು ಮಾತಾಡಿದ್ರೂ ಕೂಡ ಅವರು ಧ್ವನಿ ಎತ್ತಿ ಮಾತಾಡ್ತಾರೆ. ಅಂಥವ್ರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕು ಅಂತ ನಾವು ಆಕಾಂಕ್ಷಿಗಳಾಗಿದ್ದೀವಿ. ಅದೇ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ತುಂಬ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇಂಥ ಒಳ್ಳೆಯ ನಾಯಕರನ್ನ ಮತ್ತೊಮ್ಮೆ ಆಯ್ಕೆ ಮಾಡಬೇಕು ಎಲ್ಲರೂ ಜನರು. ಮತ್ತು ನಮ್ಮ ಸಿದ್ದರಾಮಯ್ಯ ಸರ್ ಅವ್ರಿಗೆ ಹೇಳೋದು, ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವಾಗ ಬಡವರ ಮನೆಗಳ ಹತ್ರ ಹೋಗಿ ಅವ್ರ ಕಷ್ಟ ಕೇಳಿ ಅವ್ರ ಕಷ್ಟ ಆಲಿಸ್ತಾ ಇದ್ದಾರೆ, ಅವ್ರ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಥ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾವೆಲ್ಲ ಒಮ್ಮತದಿಂದ ನಾವು ಇವತ್ತು ಆ ತಾಯಿನ ಬೇಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಹಂಗೆ ನಮ್ಮ ಶಾಸಕರಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಿ ಇನ್ನಷ್ಟು ಜನಪರವಾದ ಕೆಲಸಗಳು ಮಾಡಿ ನಾವು ಪ್ರದೀಪ್ ಈಶ್ವರ್ ಸರ್ಗೆ ಒಳ್ಳೆಯದಾಗಲಿ, ಅವ್ರಿಗೆ ಸಚಿವ ಸ್ಥಾನ ಕೊಡಲಿ ಅಂತ ಸಿದ್ದರಾಮಯ್ಯ ಸರ್ ಹತ್ರ ತುಂಬ ಎಲ್ಲರೂ ಭಕ್ತಿಯಿಂದ ಓಂ ಶಕ್ತಿ ಮಾತೆ ಹತ್ರ ಬೇಡ್ಕೊತಾ ಇದ್ದೀವಿ. ಅಮ್ಮನಿಗೆ ಇವತ್ತು ಮಡ್ಲಕ್ಕಿ ಕೊಟ್ಟು ಮತ್ತು ಅಮ್ಮನಿಗೆ ಒಂದು ಸೀರೆ ಉಡಿಸಿ ಆ ಪ್ರದೀಪ್ ಈಶ್ವರ್ ಸರ್ ಏನು ಎಲ್ಲರಿಗೂ ಹೆಣ್ಮಕ್ಳಿಗೆ ಬಾಗಿನ ಕೊಡ್ತಾಯಿದ್ರು, ಹಂಗೆ ತಾಯಿಗೆ ಬಾಗಿನ ಕೊಟ್ಟು ಇವತ್ತು ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ಅಮ್ಮನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಶಾಸಕರಿಗೆ ಒಳ್ಳೆಯದಾಗಲಿ, ಸಚಿವ ಸ್ಥಾನ ಸಿಗಲಿ ಅಂತ ನಮ್ಮೆಲ್ಲ ಹಾರೈಸ್ತಾ. ಹೆಸರು ನಾಗರತ್ನಮ್ಮ ಅಂತ, ಚಿಕ್ಕಬಳ್ಳಾಪುರ ಜಟೂರು ಬೀದಿಯಲ್ಲಿ. ಇಲ್ಲಿ ಅಮ್ಮನಿಗೆ ತಾಯಿಗೆ ನಾವು ಪೂಜೆ ಚೆನ್ನಾಗಿ ವಾರ ನಡೆಸ್ತೀವಿ. ಚೆನ್ನಾಗಿ ನಡೀತೈತೆ. ಮನೆಗಳಲ್ಲಿ ಕರ್ಕೊಂಡೋಗಿ ಚೆನ್ನಾಗಿ ಪೂಜೆ ನಡೆಸ್ತೀವಿ ನಾವು. ಆದಷ್ಟು ಅಮ್ಮನಿಗೆ ಇಲ್ಲಿ ಸೌಕರ್ಯ ಬೇಕು. ಇಲ್ಲಿ ಜಾಗ ಇಲ್ಲ ನಮಗೆ ಭಜನೆ ಮಾಡೋಕ್ಕೂ, ಅಮ್ಮನಿಗೆ ಇಲ್ಲಿ ಇರಿಸೋಕ್ಕೂ ಇಲ್ಲಿ ಅನುಕೂಲ ಇಲ್ಲ, ಏನೊಂದಕ್ಕೂ ವ್ಯವಸ್ಥೆ ಇಲ್ಲ ಇಲ್ಲಿ. ಆದಷ್ಟು ಅಮ್ಮನ ಚೆನ್ನಾಗಿ ಪೂಜೆಗಳು ನಡೆಸಿ ಎಲ್ಲರಿಗೂ ನಮ್ಗೆ 18 ವರ್ಷದಿಂದ ನಾವು ಇಲ್ಲಿದ್ದೀವಿ. 18 ವರ್ಷದಿಂದ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಒಂದು ಲೈಟಿಂಗ್ ಇಲ್ಲ ಇಲ್ಲಿ, ನೈಟು ಭಜನೆ ಮಾಡೋಕ್ಕೂ ಆಗಲ್ಲ ಇಲ್ಲಿ. ಆದಷ್ಟು ಟಾರ್ಚ್ ಲೈಟು ಮೊಬೈಲ್ ಹಾಕ್ಕೊಂಡು ಇದು ಮಾಡ್ತೀವಿ. ಅಮ್ಮನಿಗೆ ಒಂದು ಅನುಕೂಲ ಬೇಕು ಅಂತ ನಾವೆಲ್ಲರೂ ಬೇಡ್ಕೊತಾ ಇದ್ದೀವಿ, ಭಕ್ತಾದಿಗಳೆಲ್ಲರೂ. ಆದಷ್ಟು ನಮ್ಗೆ ಅಮ್ಮನಿಗೆ ಅನುಕೂಲ ಮಾಡಿ ಒಂದು ಗುಡಿಗೆ ಪ್ರಯತ್ನ ಮಾಡಿಕೊಡಿ. ನಮ್ಮ ಜಟೂರು ಬೀದಿಯಲ್ಲಿ ಆ ಅಮ್ಮನಿಗೆ ಎಲ್ಲ ದಾರಿ ಕೊಟ್ಟರು ನಮ್ಗೆ ಸಂತೋಷನೇ. ಆ ಅಮ್ಮನ ಎಲ್ಲಿದ್ದರೂ ಅಲ್ಲಿ ನಾವು ಹೋಗ್ತೀವಿ, ಇಲ್ಲ ಅಂತಲ್ಲ. ಆದಷ್ಟು ಅಮ್ಮನ ಗುಡಿಗೆ ಪ್ರಯತ್ನ ಮಾಡ್ಕೊಳ್ಳಿ ಅಂತ ನಾವು ಪ್ರದೀಪ್ ಈಶ್ವರ್ ಅವ್ರನ್ನ ಬೇಡ್ಕೊತಾ ಇದ್ದೀವಿ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.